ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಟೊಮೊಟೊ ಚಟ್ನಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಒಂದು ಚಟ್ನಿಯನ್ನು ಆಲ್ಮೋಸ್ಟ್ ಎಲ್ಲರೂ ಸಹ ತುಂಬ ಇಷ್ಟಪಡ್ತಾರೆ. ತುಂಬ ಸಿಂಪಲ್ಲಾಗಿ ನಾನು ಈ ಒಂದು ಚಟ್ನಿನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಒಂದು ಚಟ್ನಿ ರೊಟ್ಟಿ ಚಪಾತಿ ಜೊತೆಗೆ ಅನ್ನಕ್ಕೂ ಸಹ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಸಿಂಪಲ್ಲಾಗಿ ಮನೇಲಿರುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನು ಬಳಸ್ಕೊಂಡೇ ತುಂಬ ಟೇಸ್ಟಿಯಾಗಿ ಹೆಲ್ತಿಯಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ತುಂಬ ದಿನಗಳವರೆಗೂ ಸಹ ನಾವು ಸ್ಟೋರೇಜ್ ಮಾಡಿ ಇಟ್ಕೋಬೋದು. ನಾನಿಲ್ಲಿ ಒಂದು 8 ಟೊಮೊಟೊನ ತುಂಬ ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೊಟೊನ ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಜೊತೆಗೆ ಅದನ್ನು ತುಂಬ ಈ ಥರ ಅಂದರೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೋಬೇಕು. ಜೊತೆಗೆ ನಾವು ಒಂದು ಪ್ಯಾನ್ಗೆ ಈ ಒಂದು ಟೊಮೊಟೊನ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪವೇ ಸ್ವಲ್ಪ ನೀರು ಹಾಕಿ ಈ ಒಂದು ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಅದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಚೂರು ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಅಂದರೆ ಸ್ವಲ್ಪ ಸಾಫ್ಟ್ ಆಗೋ ತನಕ ನಾವು ಬೇಯಿಸ್ಕೋಬೇಕು. ನೋಡಿದ್ರಲ್ಲ, ಆಲ್ಮೋಸ್ಟ್ ಆಲ್ ಸಾಫ್ಟ್ ಆಗ್ತಾ ಬಂದಿದೆ. ನಾವಿದನ್ನು ಆವಾಗವಾಗ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಸೊ ಟೊಮೊಟೊ ತುಂಬ ಸಾಫ್ಟಾಗಿ ಬರ್ತಾಯಿದೆ. ಸೊ ಸ್ವಲ್ಪ ಉಪ್ಪು ಹಾಕಿ ಎಣ್ಣೆ ಹಾಕಿರೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ. ಸೊ ಇದು ಸ್ವಲ್ಪ ತಣ್ಣಗೆ ಆದ ನಂತರ ನಾವಿದಕ್ಕೆ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಆಲ್ಮೋಸ್ಟ್ ಆಲ್ ತಣ್ಣಗಾಗಿದೆ. ಈಗ ಒಂದು ಸಿಂಪಲ್ಲಾಗಿ ಒಂದೆರಡು ಸಾಸಿವೆ ಮತ್ತು ಮೆಂತೆಕಾಳು ಜೀರಿಗೆಗಳನ್ನು ಚೆನ್ನಾಗಿ ಮೀಡಿಯಮ್ ಹದದಲ್ಲಿ ರೋಸ್ಟ್ ಮಾಡ್ಕೊಬಿಡೋಣ. ಲೈಟಾಗಿ ಹುರ್ಕೋಬೇಕು. 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಸಾಸಿವೆ ಮತ್ತು 1/2 ಟೇಬಲ್ ಸ್ಪೂನಷ್ಟು ಮೆಂತೆಕಾಳನ್ನು ನಾನು ತೊಗೊಂಡಿದ್ದೀನಿ. ಯಾವುದೇ ರೀತಿಯಂಥ ಎಣ್ಣೆ ಏನೂ ಹಾಕಬಾರ್ದು. ಹಾಗೆ ನಾವು ಇದನ್ನು ಹುರ್ಕೋಬೇಕು. ಚಟಪಟ ಅಂತ ಆಗುವಾಗ ನಾವಿದನ್ನು ತೆಗೆದುಬಿಡಬೇಕು. ಸೊ ನೋಡ್ತಾ ಇದ್ದೀರಲ್ಲ, ಸೊ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿದ್ರಲ್ಲ, ಚೆನ್ನಾಗಿ ಹುರ್ಕೋತಿದ್ದೀನಿ. ಸೊ ನೋಡಿದ್ರಲ್ಲ, ಫೈನಲಿ ಹುರಿದಾಯಿತು. ಸ್ವಲ್ಪ ತಣ್ಣಗಾದ್ಮೇಲೆ ನಾವಿದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋಬಿಡೋಣ. ಸಾಸಿವೆ ಜೀರಿಗೆ ಮತ್ತು 1/2 ಕಪ್ಪಷ್ಟು ಮೆಂತೆಕಾಳನ್ನು ತೊಗೊಂಡು ತರಿಯಾಗಿ ರುಬ್ಕೊಬಿಡೋಣ. ಆಲ್ಮೋಸ್ಟ್ ಆಲ್ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಇದಕ್ಕೆ ನಾನು 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಮನೆಯಲ್ಲೇ ಮಾಡಿರುವಂತಹ ಖಾರದ ಪುಡಿಯನ್ನು ತೊಗೊಂಡಿದ್ದೀನಿ, ಚಿಲ್ಲಿ ಪೌಡರು. ಸೊ ನೋಡಿದ್ರಲ್ಲ, ಇದನ್ನು ಸಹ ಚೆನ್ನಾಗಿ ಮಿಕ್ಸಿ ಮಾಡ್ಕೊಬಿಡಬೇಕು. ಈ ರೀತಿಯಾಗಿ ಪೇಸ್ಟ್ ಆಗುತ್ತೆ. ಸೊ ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡಬಾರ್ದು. ಇನ್ನೊಂದು ಕಡೆ ನಾನು ಚೆನ್ನಾಗಿ ಬೇಯಿಸಿಟ್ಟಿರುವಂತಹ ಒಂದು ಟೊಮೊಟೊನೂ ಸಹ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಕೊಬಿಡೋಣ. ನಾನಿಲ್ಲಿ 1 ಸೌಟಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆನ ಆ್ಯಡ್ ಮಾಡೋಣ. 1-2 ಟೇಬಲ್ ಸ್ಪೂನಷ್ಟು ಸಾಸಿವೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಸಿವೆ ಇದಕ್ಕೆ ಹೆಲ್ತಿ ಪರ್ಪಸ್ಗೆ ತುಂಬ ಒಳ್ಳೆಯದು. ಮತ್ತು ಒಂದು ಅರ್ಧ ಗೆಡ್ಡೆಯಷ್ಟು ಜಜ್ಜಿಟ್ಟಿರುವಂತಹ ಬೆಳ್ಳುಳ್ಳಿ ಜೊತೆಗೆ 1 ಎಸಳಷ್ಟು ಕರಿಬೇವನ್ನು ತಗೊಂಡು ಪೇಸ್ಟ್ ಮಾಡಿಟ್ಟಿರುವಂತಹ ಟೊಮೊಟೊನ ಆ್ಯಡ್ ಮಾಡಬೇಕು. ತಳ ಹಿಡಿದೇ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕೈ ಆಡ್ತಾ ಇರಬೇಕು. ನೋಡಿದ್ರಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಇದು ಚೆನ್ನಾಗಿ ಕುದೀತಾ ಬರುತ್ತೆ. ಸೊ ಚೆನ್ನಾಗಿ ಕುದಿಬೇಕು, ಏಕೆಂದರೆ ಸ್ವಲ್ಪ ಹಸಿ ವಾಸನೆ ಇರುತ್ತೆ. ಏಕೆಂದರೆ ನಾವು ಆಲ್ರೆಡಿ ಫಸ್ಟೇ ಟೊಮೊಟೊ ಬೇಯಿಸ್ಬೇಕಾದ್ರೆ ಸ್ವಲ್ಪ ಇನ್ನೂ ಟೊಮೊಟೊ ಸಾಫ್ಟ್ ಆಗಿರಲಿಲ್ಲ. ಸೊ ಇದು ಒಂದು ರೌಂಡ್ ಕುದ್ದ ನಂತರ ನಾವು ಏನು ಜೀರಿಗೆ, ಸಾಸಿವೆ, ಮೆಂತ್ಯ ಕಾಳನ್ನು ರೋಸ್ಟ್ ಮಾಡಿ ಪುಡಿ ಮಾಡಿಟ್ಟಿದ್ವೋ ಆ ಒಂದು ಪುಡಿನ ಮಿಕ್ಸ್ ಮಾಡಿ ಆ್ಯಡ್ ಮಾಡಬೇಕು. ಮತ್ತು ಚೆನ್ನಾಗಿ ಕುದಿಬೇಕು, ಒಂದು ರೌಂಡ್ ಚೆನ್ನಾಗಿ ಕುದಿಬೇಕು. ಏಕೆಂದರೆ ಈ ಪೌಡ್ರನ್ನ ನಾವು ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಕೈ ಆಡಬೇಕು, ಯಾವುದೇ ರೀತಿಯಾಗಿ ತಳ ಹಿಡಿಬಾರ್ದು ಅನ್ನೋ ಕಾರಣಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಫಸ್ಟಿಗೆ ಬೇಯಬೇಕಾದ್ರೇ ಉಪ್ಪನ್ನು ಆ್ಯಡ್ ಮಾಡಿದ್ವಿ. ಸೊ ನೋಡಿಬಿಟ್ಟು ನೀವು ಉಪ್ಪನ್ನು ಆ್ಯಡ್ ಮಾಡಿ. ಜೊತೆಗೆ ನಾನು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ, ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣನ್ನು ರಸನ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಇನ್ನೊಂದು ರೌಂಡು ಚೆನ್ನಾಗಿ ಕುದಿಬೇಕು. ಮತ್ತು ಇಲ್ಲಿ ಒಂದು ಚಿಟಿಕೆಯಷ್ಟು ಪುಡಿ ಬೆಲ್ಲನೂ ಸಹ ನಾನು ತಗೊಂಡಿದ್ದೀನಿ. ಸೊ ನೋಡಿದ್ರಲ್ಲ, ಚೆನ್ನಾಗಿ ಕುದ್ದಿದೆ, ಚೆನ್ನಾಗಿ ಬೆಂದಿದೆ. ಫೈನಲಿ ಟೊಮೊಟೊ ಹಣ್ಣಿನ ಒಂದು ಚಟ್ನಿ ರೆಡಿಯಾಗಿದೆ. ಈ ಒಂದು ಚಟ್ನಿ ಬಿಸಿ ಬಿಸಿ ಅನ್ನ, ಸ್ವಲ್ಪ ತುಪ್ಪ ಹಾಕಿ ಟೇಸ್ಟ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ ನಿಮಗೂ. ಮನೇಲಿ ಎಲ್ರಿಗೂ ಸಹ ಈ ಒಂದು ಚಟ್ನಿ ಅಂದರೆ ತುಂಬ ಇಷ್ಟ ನಮ್ಮ ಮನೇಲಿ. ಸೊ ಮಕ್ಕಳಿಗೆ ಈ ಒಂದು ಚಟ್ನಿ ಜೊತೆ ಚಪಾತಿ ರೋಲ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಸಹ ತಿಂತಾರೆ. ಸೊ ಫೈನಲಿ ಟೊಮೊಟೊ ಹಣ್ಣಿನ ಚಟ್ನಿ, ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿ ಹೆಲ್ದಿ ಆಗಿರುವಂತಹ ಒಂದು ಚಟ್ನಿ ರೆಸಿಪಿ ರೆಡಿಯಾಗಿದೆ. ನೀವು ಸಹ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಾನು ಮಾಡಿರುವಂತಹ ಆಲ್ಮೋಸ್ಟ್ ಆಲ್ ಹೆಲ್ತಿ ರೆಸಿಪಿಗಳನ್ನು ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಸಹ ಇಷ್ಟ ಆಗುತ್ತೆ. ಸೊ ಹೆಲ್ದಿ ಟೇಸ್ಟಿಯಾಗಿರುವಂತಹ ಟೊಮೊಟೊ ಚಟ್ನಿ, ನಾವು ಇದನ್ನು ಒಂದು ವಾರದಗಟ್ಟಲೆ ಸ್ಟೋರ್ ಮಾಡಿ ಇಡ್ಬೋದು. ಸೊ ಇದೇ ರೀತಿಯಾದಂತಹ ಹಲವು ವಿಡಿಯೋಗಳನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ಧನ್ಯವಾದಗಳು.